ಇನ್ನೊಂದು ಸ್ಮಾಲ್ ಡೌಟು. ಸುಹಾಸಿನಿ ಅತ್ತೆ ವೈಜಯಂತಿ ಅಮ್ಮ ಮತ್ತೆ ಮನೆಗೆ ಬಂದಮೇಲೆ ಅವ್ರ ಹಾವ ಭಾವ ಎಲ್ಲ ಫುಲ್ ಚೇಂಜ್ ಆಗೋಗ್ಬಿಟ್ಟಿದೆ. ಮೊದಲಿನ ಥರ ಇಲ್ಲವೇ ಇಲ್ಲ. ಮೊದಲು ಸುಹಾಸಿನಿ ಅತ್ತೆ ಹಳ್ಳಿ ರೋಡ್ ಇರುತ್ತಲ್ಲ, ಹಳ್ಳಗುಂಡಿ, ಆ ಥರ ರಫ್ ಆಗಿದ್ರು. ಈಗ ನೋಡಿದ್ರೆ ಹೈವೇ ಥರ ಫುಲ್ ಸ್ಮೂತ್ ಆಗಿಬಿಟ್ಟಿದ್ದಾರೆ. ಅಯ್ಯೋ, ಅವಳಲ್ಲಿ ರಫ್ ಆಗಿ ನಡ್ಕೊಳ್ತಾಳೆ. ಹಾಕಿಲ್ವ ಸರಿಯಾಗಿ ಅವಳಿಗೆ ಮೂಗ್ದಾರ? ಮೂಗ್ದಾರನ ಯಾರ್ಯಾರಿಗೆ ಹಾಕಿರೋದು? ಅಜ್ಜಿ ನಿಮ್ಮನ್ನೇ ಕೇಳ್ತಿರೋದು. ಅಮೂಲ್ಯ ಅವರೇ, ಅಮ್ಮ ಹೇಳಿದ್ದು ಆ ಅರ್ಥದಲ್ಲಲ್ಲ. ಅಮ್ಮ ಹೇಳಿದ್ದು ಸುಹಾಸಿನಿಗೆ ಮೂಗ್ದಾರ ಹಾಕಬೇಕು ಅಂತ. ಹೌದೌದು, ಸುಹಾಸಿನಿಗೆ ಮೂಗ್ದಾರ ಹಾಕಬೇಕು. ಹಾಕೋಣ ಬಿಡಿ ಅಜ್ಜಿ. ಕಣ್ಣು ಬಂದಾಗಿಂದ ಈ ಮುದುಕಿ ಸಿರಿ ನೋಡೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ಒಂದು ಸಾರಿ ತಲೆಗೆ ಪೆಟ್ಟು ಬಿದ್ದಿದ್ದು ಸಾಕಾಗಲಿಲ್ಲ ಅನ್ಸುತ್ತೆ. ಮಾಡ್ತೀನಿ ಇರು ನಿನಗೆ. ವೈಜಯಂತಿ ಅಮ್ಮ ಸುಹಾಸಿನಿ ಅತ್ತನ ಕಂಟ್ರೋಲ್ ಮಾಡೋದಕ್ಕೆಲ್ಲ ಸಾಧ್ಯನೇ ಇಲ್ಲ. ಮೃದು ಸ್ವಭಾವದ ವೈಜಯಂತಿ ಅಮ್ಮೆಯಲ್ಲಿ, ಆ ಭದ್ರಕಾಳಿ ಸುಹಾಸಿನಿಯಲ್ಲಿ. ಆದರೂ ಎಲ್ಲೋ ಏನೋ ಮಿಸ್ ಹೊಡಿತಿದೆಯಲ್ಲ. ಕೆಲಸ ಮುಗಿಸ್ಕೊಂಡು ಬಂದ್ಬಿಟ್ಟ ಸುಂದರ್. ವೇದಾಂತ್, ಏನ್ ಗೊತ್ತಾ, ನಾನು ಇವತ್ತೊಂದು ವೆಬ್ಸೈಟ್ ಚೆಕ್ ಮಾಡ್ತಾ ಇದ್ದೆ. ಅದರಲ್ಲಿ ಸೀರೆ ಕಲೆಕ್ಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ಬೇರೆ ವೆಬ್ಸೈಟ್ ಅಲ್ಲೆಲ್ಲ ಸೀರೆಗಳೆಲ್ಲ ಅವರೇ ರೆಡಿ ಇಟ್ಟಿರ್ತಾರೆ. ಆದ್ರೆ ಈ ವೆಬ್ಸೈಟ್ ಅಲ್ಲಿ ಹಂಗಲ್ಲ. ಯಾವ ತರ ಸೀರೆ ಬೇಕು, ಯಾವ ತರ ಮಟೀರಿಯಲ್ ಬೇಕು, ಯಾವ ಬಾರ್ಡರ್ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತೆಲ್ಲ ನಾವೇ ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಇದರಲ್ಲಿ ಖಾದಿ ಕುರ್ತಾ ಬೇರೆ ಸಿಗುತ್ತೆ. ನಿನಗೆ ಚೆನ್ನಾಗಿ ಕಾಣುತ್ತೆ, ಟ್ರೈ ಮಾಡು. ಈಗ ನನ್ಗೆ ಅದ್ಗೆ ಪರ್ಚೇಸ್ ಮಾಡ್ಬೇಕು, ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀಯಾ? ಮೂಲ್ಯ, ಈ ಸೀರೆ ಬಗ್ಗೆ ಎಲ್ಲ ಆದಿ ಹತ್ರ ಮಾತಾಡ್ಕೊ, ನನ್ನ ಹತ್ರ ಏನೂ ಕೇಳ್ಬೇಡ. ಈಗ ಇದೊಳ್ಳೆ ಕಥೆ ಆಯ್ತಲ್ಲ. ನಿನ್ನ ಹೆಂಡ್ತಿಗೆ ನೀನ್ ಸೆಲೆಕ್ಟ್ ಮಾಡಿದ್ರೆ ಏನಾಗ್ಬಿಡುತ್ತೆ? ಇಲ್ಲಿ ಒಂದ್ಸತಿ ನೋಡಯ್ಯ, ನೋಡು. ಓ, ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ನಾನು ನಿಮಗೆ ಆವತ್ತೇ ಹೇಳಲಿಲ್ವಾ ನಮಗೂ ತೇಜಸ್ಗೂ ಯಾವ ಸಂಬಂಧನೂ ಇಲ್ಲ ಅಂತ? ನೋಡಿ, ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಬದುಕೋದಕ್ಕೆ ಬಿಟ್ಬಿಡಿ. ಹೊರಡಿ ಇಲ್ಲಿಂದ ಪ್ಲೀಸ್. ನನ್ನ ಮಾತು ಕೇಳಿಸ್ಕೊಳ್ಳಿ. ಆ ರೌಡಿಗಳು ನನ್ನ ಹಿಂದೆ ಬಿದ್ದಿದ್ದಾರೆ. ನನ್ನನ್ನು ಹುಡುಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಅಪ್ಪ, ಆ ರೌಡಿಗಳು ಇವ್ರನ್ನೇ ಹುಡುಕ್ತಾ ಇದ್ರು ಅನ್ಸುತ್ತೆ. ನೀವು ಅಗ್ನಿ ಕಡೆಯವ್ರು ತಾನೆ? ಅವತ್ತು ನೀವು ಅಗ್ನಿ ಜೊತೆ ನಮ್ಮ ಮನೆಗೆ ಬಂದಿದ್ರಿ ಅಲ್ವಾ? ನೀವು ಮಂಜುನಾಥ್ ಅವರಲ್ವಾ? ಹೌದು. ಅದು ಸರಿ, ಅವತ್ತು ನೀವು ಅಗ್ನಿ ಮುಲಾಜಿಗೆ ಬಿದ್ದು ನಮ್ಮ ಮನೆಗೆ ಬಂದಿದ್ದು ಅಂತ ಹೇಳಿದ್ರಿ. ಏನು ಮುಲಾಜು? ನಾನು ಅಗ್ನಿ ಕಡೆಯವನಲ್ಲ. ನನಗೂ ಅಗ್ನಿಗೂ ಯಾವುದೇ ವಿಧವಾದ ಸಂಬಂಧನೂ ಇಲ್ಲ. ಏನು ಹೇಳ್ತಾ ಇದ್ದೀರಾ ನೀವು? ನಾನು ನಮ್ಮ ಊರಿಗೆ ಹೋಗ್ಬೇಕು. ದಯವಿಟ್ಟು ನನಗೆ ಹೆಲ್ಪ್ ಮಾಡಿ. ಸರಿ, ನಿಮ್ಮ ಊರು ಯಾವುದು ಹೇಳಿ, ನಾನು ಬಸ್ ಹತ್ತಿಸ್ತೀನಿ. ನಿಮ್ಮನ್ನೇ ಕೇಳ್ತಾ ಇರೋದು. ನೀವು ಹೋಗ್ಬೇಕಾಗಿರೋ ಊರು ಯಾವುದು? ಊರು ಹೆಸರು ಹೇಳಿದ್ರೆ ತಾನೇ ನಾವು ಬಸ್ ಹತ್ತೋದಕ್ಕಾಗೋದು. ಹಾಂ, ಸಂಪಿಗೆಪುರ. ಮೂಲ್ಯ, ನಾನು ಡಿಸ್ಟರ್ಬ್ ಮಾಡ್ಬೇಡ. ನನ್ನ ಮೂಡ್ ಸರಿಯಿಲ್ಲ, ನಾನೇ ಹೋಗ್ತೀನಿ ಬಿಡು. ಆಯ್ತಾ, ನಾನು ನಿನ್ನ ಹತ್ರ ಮಾತಾಡ್ದೆ ಇನ್ಯಾರ ಹತ್ರ ಮಾತಾಡಲಿ? ನನಗೆ ನನ್ನಂತ ಇಲ್ಲಿ ಯಾರು ಮಾತಾಡೋದಕ್ಕೆ ಇಲ್ಲ ಅಂತನ. ಎಲ್ಲರೂ ಇದ್ದಾರೆ. ಆದರೆ ಹೆಂಡತಿಗೆ ಗಂಡನ ಜೊತೆ ಎಲ್ಲನೂ ಶೇರ್ ಮಾಡ್ಕೊಳ್ಳುವಾಗ ಆಗೋ ಖುಷಿ ಬೇರೆನೇ ವೇದ. ಅದೆಲ್ಲರಿಂದ ಸಿಗಲ್ಲ. ಒಂದು ಹೌಸ್ ವೈಫು ಗಂಡ ಆಫೀಸಿಗೆ ಹೋಗಿ ಮನೆಗೆ ಬರೋವರೆಗೂ ಗಂಡನ ಹತ್ರ ಅದನ್ನು ಶೇರ್ ಮಾಡ್ಕೋಬೇಕು, ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಕಾಯ್ತಾ ಕೂತಿರ್ತಾಳೆ. ಯಾಕೆ ಹೇಳೋ? ಪ್ರೀತಿ ಇದೆ ಅಲ್ವಾ ಪ್ರೀತಿ ಅಂದರೆ? ನಾನೇ ನಿನ್ನ ಜೊತೆ ಟೈಮ್ ಪಾಸ್ಗೋ ಅಥವಾ ಹರಟೆ ಹೊಡೆಯೋದಕ್ಕೋ ಸೀರೆ ತೋರಿಸುತ್ತಲ್ಲ, ನಿನ್ನ ಮೇಲಿರೋ ಪ್ರೀತಿಗೆ.
ನನಗೆ ಗೊತ್ತು ನಿನಗೆ ತುಂಬ ಪ್ರೆಷರ್ ಇದೆ, ಮನೆ ಪರಿಸ್ಥಿತಿ ಬೇರೆ ಸರಿ ಇಲ್ಲ ಅಂತ. ನಾನೇ ಓವರಾಗಿ ಆಡ್ಬಿಟ್ಟೆ. ಸಾರಿ. ಸಾರಿ ಪಚಾರಿ. ಸರಿ, ಈಗ ಹೇಳು, ಏನು ವಿಷಯ? ಅದು ಅಪ್ಪಾಜಿ. ವೇದಾಂತ್, ವೇದಾಂತ್, ನಿನ್ನ ಕೋಪ ನನಗೇನು ಹೊಸ್ತಲ್ಲ, ಆದರೆ ಇವತ್ತು ಕೋಪದ ಜೊತೆ ನೋವು ಎದ್ದು ಕಾಣ್ತಾ ಇದೆ. ಏನಾಯ್ತು ವೇದಾಂತ್? ಅಪ್ಪಾಜಿ ಅಗ್ನಿ ಮನೇಲಿಲ್ಲ. ಬನ್ನಿ ಬನ್ನಿ ಬನ್ನಿ. ಪರಿ ಪರಿ. ಬಂದೆ. ಏನ್ರಿ? ಒಂದು ನಿಮಿಷ ಬನ್ನಿ. ಒಂದು ನಿಮಿಷ ಬಂದೆ. ರೀ, ಇವ್ರು ಯಾಕೆ ಬಂದಿದ್ದಾರೆ? ಅವತ್ತು ಅಗ್ನಿ ಜೊತೆಗೆ ಬಂದಿದ್ರಲ್ವಾ? ಅಗ್ನಿ ಕಡೆಯವ್ರಿ ಇವರು. ಅವರೇನಾದರೂ ನಿಮಗೆ ಹೆದರಿಸಿ ನಿಮ್ಮನ್ನು ಕರ್ಕೊಂಬಂದ್ರಾ? ಇಲ್ಲ ಪರಿ, ನಾನೇ ಕರ್ಕೊಂಬಂದೆ. ನಿಮ್ಗೇನಾದರೂ ಬುದ್ಧಿ ಇದೆಯೇನ್ರಿ? ಪರಿ, ಇವರು ಅಗ್ನಿ ಕಡೆಯವರಲ್ಲ. ಅಗ್ನಿ ಒತ್ತಾಯಕ್ಕೆ ಇವರು ಅವನ ಜೊತೆ ಇದ್ರು ಅನಿಸುತ್ತೆ. ಅಲ್ಲಿರೋದಕ್ಕಾಗದೆ ಇವರು ತಪ್ಪಿಸ್ಕೊಂಡು ಓಡಿ ಬಂದಿದ್ರು. ಆ ಅಗ್ನಿ ಕಡೆ ರೌಡಿಗಳು ಇವ್ರನ್ನ ನಟಿಸ್ಕೊಂಡು ಬರ್ತಾಯಿದ್ರು. ಮತ್ತು ಅವತ್ತು ಮನೆಗೆ ಬಂದು ಅವತ್ತು ಬಂದಿದ್ದು ನಿಜ, ಆದರೆ ಯಾವುದೋ ಮುಲಾಜಿಗೆ ಇಲ್ಲಿಗೆ ಬಂದಿದ್ದೆ ಅಂತ ಹೇಳಿದ್ರು. ನನಗನ್ಸುತ್ತೆ ಆ ಅಗ್ನಿ ಇವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಇಲ್ಲಿ ಕರ್ಕೊಂಬಂದಿದ್ದ ಅಂತ. ಆದರೂ ನನಗೆ ಯಾಕೋ ಸ್ವಲ್ಪ ಪಾಪ ಪರಿ, ಈ ವಯಸ್ಸಿನಲ್ಲಿ ಈ ಹೊತ್ತಲ್ಲಿ ಅವ್ರು ಎಲ್ಲಿಗೆ ಹೋಗ್ತಾರೆ? ಸಾಲದಕ್ಕೆ ಆ ರೌಡಿಗಳ ಕಾಟ ಬೇರೆ, ಅದಕ್ಕೆ ಅವ್ರನ್ನ ಇಲ್ಲಿ ಕರ್ಕೊಂಬಂದೆ. ನಮಗೆ ಹಾಸ್ಕೊಂಡು ಹೊತ್ಕೊಳ್ಳೋಷ್ಟು ಕಷ್ಟ ಇದೆ, ಅಂಥದ್ರಲ್ಲಿ ಇವ್ರನ್ನ ಯಾಕ್ರಿ ಕರ್ಕೊಂಡು ಬಂದ್ರಿ? ಪರಿ, ಈಗ ಅವ್ರಿಗೊಂದು ತುತ್ತು ಅನ್ನ ಹಾಕಿದ್ರೆ ನಮಗೇನು ನಷ್ಟ ಆಗುತ್ತೆ? ಇನ್ನೊಂದು ಸ್ವಲ್ಪ ಕಷ್ಟಪಡೋಣ ಬಿಡು. ಕೊಡಮ್ಮ, ನಾನು ಹೇಳ್ಕೊಡ್ತೀನಿ. ನೀವು ಹೇಳೋದು ನಿಜನಾ? ಅವ್ರ ಅಗ್ನಿ ಕಡೆಯವರಲ್ಲ ತಾನೆ? ಅಗ್ನಿ ಕಡೆ ರೌಡಿಗಳೇ ಅವ್ರನ್ನ ಹುಡುಕ್ತಾ ಇದ್ದಾರೆ ಅಂದಮೇಲೆ ಇವ್ರು ಹೆಂಗೆ ಅಗ್ನಿ ಕಡೆಯವರಾಗೋದಕ್ಕೆ ಸಾಧ್ಯ? ಹಾಗಿದ್ರೆ ಅವ್ರನ್ನ ಊರಿಗೆ ವಾಪಸ್ ಕಳಿಸ್ಬೇಕಿತ್ತು. ರೀ, ಅವ್ರ ಊರಿನೆಲ್ಲ ರೌಡಿಗಳು ಇವಾಗ ಹುಡುಕ್ತಾ ಇರ್ತಾರೆ ತಾನೆ? ರೀ, ನೀವು ಹೇಳಿದ್ದನ್ನೆಲ್ಲ ಕೇಳಿದ್ಮೇಲೆ ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಮಂಜು ಅವರೇ, ಒಂದು ನಿಮಿಷ. ಅದು ನನ್ನಿಂದ ನಿಮ್ಗಳಿಗೆ ಯಾಕೆ ತೊಂದರೆ? ನನ್ನನ್ನು 3 ಸಂಖ್ಯೆಪುರಿಗೆ ಕಳಿಸ್ಕೊಟ್ಬಿಡಿ. ನಿಮಗೆ ಸುಸ್ತಾಗಿದೆ, 1-2 ದಿವಸ ನಮ್ಮನೆಯಲ್ಲೇ ರೆಸ್ಟ್ ಮಾಡಿ. ಆಮೇಲೆ ನಾನೇ ನಿಮ್ಮ ಜೊತೆ ಸಂಖ್ಯೆಪುರಕ್ಕೆ ಬಂದು ನಿಮ್ಮನ್ನು ಬಿಟ್ಬಿಟ್ಟು ಬರ್ತೀನಿ. ಹಾಗಲ್ಲ, ನಿಮ್ಮ ಮನೆಯವ್ರಿಗೆಲ್ಲ ಪಾಪ ನಾನಿಲ್ಲಿರೋದ್ರಿಂದ ತೊಂದರೆ ಆಗುತ್ತೆ. ಇಲ್ಲ ಅಣ್ಣ, ನೀವು ನಮ್ಮ ಮನೇಲಿ ಇರಿ, ನಮಗೇನೂ ತೊಂದರೆ ಇಲ್ಲ. ಬರೀ ಊಟಕ್ಕೆ ಬಿಡಿಸಿ. ಆಯ್ತು ರೀ, ಬನ್ನಿ, ಕೈ ತೊಳ್ಕೊ. ಏನು ಅಪ್ಪಾಜಿ ಅಗ್ನಿ ಮನೇಲಿಲ್ವಾ? ಮತ್ತೆ ತಿನ್ನೇನು ಹೋಗಿದ್ದಾರೆ? ಗೊತ್ತಿಲ್ಲ. ವೇದಾಂತ್, ಅದೇನು ಅಂತ ಬಿಡಿಸಿ ಹೇಳು. ನಿನ್ನೆಯಿಂದ ಅಪ್ಪಾಜಿ ನೆನಪು ತುಂಬಾ ಕಾಡ್ತೈತೆ. ರಾತ್ರಿ ಬೇರೆ ಕೆಟ್ಟ ಕನಸು. ಯಾಕೋ ಮನ್ಸನ್ನು ಒಂಥರ ಹಿಂಸೆ ಆಗೋದಕ್ಕೆ ಶುರುವಾಯಿತು. ಅಪ್ಪಾಜಿ ನೋಡೋಣ ಅಂತ ಅಗ್ನಿ ಮನೆಗೆ ಹೋದೆ. ಅಲ್ಲಿ ಅಗ್ನಿ ಮನೆ ಬೀಗ ಹಾಕಿತ್ತು. ಒಂದು ಕಡೆಯವನೊಬ್ಬ ಅಲ್ಲಿ ನಿಂತ್ಕೊಂಡಿದ್ದ. ನಾನು ನೋಡಿದ ತಕ್ಷಣ ಓಡೋದಕ್ಕೆ ಶುರು ಮಾಡು. ಹೋಗಿ ಹಿಡಿದು 2 ಕೊಟ್ಟ ಮೇಲೆ ಹೇಳ್ತಾನೆ, ಅಪ್ಪಾಜಿ ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾರೆ, ಅವ್ರಿಗೂ ಗೊತ್ತಿಲ್ಲ. ಹೇಗೆ ತಪ್ಪಿಸ್ಕೊಂಡ್ರಂತೆ ವೇದಾಂತ್? ಗೊತ್ತಿಲ್ಲ ಅಮೂಲ್ಯ, ಅವನಿಗೂ ಅದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ. ಸಾರಿ ವೇದಾಂತ್, ನೀನು ಈ ಸ್ಥಿತಿಲಿ ಇದೆಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಕೋಪದಲ್ಲಿ ಏನೇನೋ ಅಂದ್ಬಿಟ್ಟೆ. ಐಮ್ ರಿಯಲಿ ಸಾರಿ. ವೇದಾಂತ್, ಏನಾದರೂ ಮತ್ತೆ ಸಂಖ್ಯೆಪುರಕ್ಕೆ ಹೋಗಿದ್ದಾರಾ? ಇಲ್ಲ ಅಮೂಲ್ಯ, ಬೆಳಗಿನ ಸಂಖ್ಯೆಪುರದಲ್ಲಿ
ಎಲ್ಲರಿಗೂ ಫೋನ್ ಮಾಡಿ ಹುಡುಕ್ಸಿದೆ. ಅವಳ ಆಶ್ರಮದಲ್ಲೂ ಇಲ್ವಂತ. ಹಾಗಾದ್ರೆ ಇನ್ನೆಲ್ಲಿ ಹೋಗಿರೋದಕ್ಕೆ ಸಾಧ್ಯ ವೇದಾಂತ್? ನನಗೂ ಗೊತ್ತಿಲ್ಲ ಅಮೂಲ್ಯ. ವೇದಾಂತ್, ಅಪ್ಪಾಜಿಗೆ ಇಲ್ಲಿ ಯಾರಾದ್ರೂ ಬೇರೆ ಪರಿಚಯ ಇರ್ಬೋದಾ? ಇಲ್ಲ ಅಮೂಲ್ಯ, ಅಪ್ಪಾಜಿಗೆ ಮೊದಲೇ ಹಿಂದಿನ ಯಾವುದೂ ನೆನಪಿಲ್ಲ. ಇನ್ನು ಹೊಸ ಪರಿಚಯ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಅವರು ಇನ್ನು ಅವ್ರು ಇಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ಅಪ್ಪಾಜಿ ತಪ್ಪಿಸ್ಕೊಂಡು ಹೋಗುವಾಗ ಏನು ಅಪಾಯ ಆಗಿರಲ್ಲ ತಾನೆ? ನನಗೂ ಅದೇ ಟೆನ್ಷನ್ ಹಾಕಿರೋದು. ಏನಾಗಿದೆಯೋ, ಅಪ್ಪಾಜಿ ಏನು ಮಾಡ್ತಿದ್ದಾರೋ ಏನೋ ಗೊತ್ತಾಗ್ತಿಲ್ಲ. ಏನೂ ಆಗಲ್ಲ ವೇದಾಂತ್, ಅಪ್ಪಾಜಿ ಸಿಗ್ತಾರೆ. ಹೋಗಿ ಹೋಗಿ ನೀವು ಅಗ್ನಿ ಕೈಯಲ್ಲಿ ಹೆಂಗೆ ಸೇವೆ ಕೊಡ್ರಿ? ಅದೊಂದು ದೊಡ್ಡ ಕತೆ. ಹೇಳಿ, ಪರವಾಗಿಲ್ಲ. ಸಂಪಿಗೆಪುರ ಅಂತ ಒಂದು ಊರು. ಅಲ್ಲೊಂದು ದೊಡ್ಡ ಆಶ್ರಮ ಇದೆ. ಅಲ್ಲಿ ನಾನು ಕೇರ್ ಟೇಕರ್ ಕೆಲಸ ಮಾಡ್ತಾ ಇದ್ದೆ. ಒಂದು ದಿನ ಅಲ್ಲಿಗೆ ಅಗ್ನಿ ಬಂದ. ಸ್ವಲ್ಪ ದಿನ ನೀವು ನನ್ನ ಜೊತೆನೇ ಇರಬೇಕು. ನಾನು ಏನು ಹೇಳ್ತೀನಿ ಅದನ್ನು ಮಾಡಲೇಬೇಕು. ಮೊದಲು ಅವ್ನು ನಾನು ಚೆನ್ನಾಗೇ ನೋಡ್ಕೊಂಡ. ಬರ್ತಾ ಬರ್ತಾ ಅವನ ವರ್ತನೆ ಬದಲಾಯಿತು. ಅವನಿಗಿಷ್ಟ ಇದ್ದ ಕೆಲಸ ಎಲ್ಲ ನನ್ನ ಹತ್ರ ಮಾಡಿಸ್ಕೊತಾ ಇದ್ದ. ಒಂದ್ಸಲ ಇಲ್ಲಿಗೂ ಕರ್ಕೊಂಬಂದಿದ್ದ. ನಿಮ್ಮನ್ನ ಬೆದರಿಕೆ ಹಾಕ್ಸಕ್ಕೆ ಪ್ರಯತ್ನ ಪಟ್ಟ. ಆದರೆ ನಾನು ಹಾಗೆ ಮಾಡಲಿಲ್ಲ. ಒಂದು ವೇಳೆ ಅವತ್ತು ನಾನು ನಿಮ್ಮ ಹತ್ರ ಕೆಟ್ಟದಾಗಿ ನಡ್ಕೊಂಡ್ಬಿಟ್ಟಿದ್ರೆ ಇವತ್ತಿಗೂ ಸಣ್ಣ ಆಗ್ತಿದ್ರ? ಆ ವಿಚಾರ ಬಿಡಿ. ಆಮೇಲೆ ನನಗೆ ಅವ್ರ ಮನೇಲಿರೋದಕ್ಕೆ ಕಷ್ಟ ಆಯಿತು. ಅದೆಲ್ಲ ಸರಿ. ನೀವು ಸಂಕೆಪುರದಿಂದ ಅಗ್ನಿ ಜೊತೆ ಯಾಕೆ ಬಂದ್ರಿ? ಅವನು ಹೇಳಿದ ಮಾತನ್ನೆಲ್ಲ ಯಾಕೆ ಕೇಳಿದ್ರಿ? ಅವನು ಮುಲಾಜಿನಲ್ಲಿ ಇದ್ದೆ ಅಂತ ಹೇಳಿದ್ರಿ. ಏನು ಮುಲಾಜು? ಮೋಹ. ಕುಟುಂಬದ ಮೇಲಿನ ಮೋಹ ಮಂಜು. ಹೆಂಡತಿ ಮಕ್ಕಳ ಮೇಲಿಟ್ಟಿರೋ ಅತಿಯಾದ ಪ್ರೀತಿ ನನ್ನ ಕೈಲಾಗಿ ಮಾಡಿಸ್ತು. ಈ 25 ವರ್ಷದಿಂದ ನಾನು ಈ ಸಂಸಾರದ ನಂಟನ್ನು ಬಿಡಿಸ್ಕೊಂಡು ಸನ್ಯಾಸಿ ಆಗಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ. ಆದರೆ ಸದಾ ನನ್ನ ಹೆಂಡತಿ ಮಕ್ಕಳ ನೆನಪು ನನ್ನನ್ನು ಕಾಡ್ತಾನೆ ಇತ್ತು. ಈಗಲೂ ಅದೇ ಕಾಡ್ತಾ ಇದೆ ನನ್ನನ್ನು. ಆ ನೆನಪು ನನ್ನನ್ನು ಬಿಟ್ಟು ಹೋಗಲ್ಲ ಮಂಜು. ಕ್ಷಮಿಸಿ, ನೀವೇನು ಹೇಳ್ತಾ ಇದ್ದೀರಾ ಅದು ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನನಗೆ ಮದುವೆ ಆದ ನಂತರದ ಘಟನೆಗಳು ಯಾವುದೂ ಸರಿಯಾಗಿ ನೆನಪಿಲ್ಲ ಮಂಜು. ತುಂಬ ಹಿಂದೆನೇ ನನ್ನ ಹೆಂಡತಿ ಮಕ್ಕಳು ನನ್ನಿಂದ ದೂರ ಆಗೋದ್ರು. ಆದರೆ ನನ್ನ ಹೆಂಡತಿ ಮಕ್ಕಳು ಎಲ್ಲೋ ಒಂದು ಕಡೆ ಇದ್ದಾರೆ. ಆ ನಂಬಿಕೆ ನನಗಿದೆ ಮಂಜು. ನನ್ನ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಗೊತ್ತಾಗ್ತಿರ್ಲಿಲ್ಲ. ಅದೇ ನೋವಲ್ಲಿ ನೊಂದು ಬೆಂದು ಸಾಕಾಗೋಗಿತ್ತು. ಅದೇ ಸಮಯಕ್ಕೆ ಅಗ್ನಿ ಅಲ್ಲಿಗೆ ಬಂದು, ನಿಮ್ಮ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ ನನಗೆ ಗೊತ್ತು, ನಿಮ್ಮನ್ನ ಅವ್ರ ಹತ್ರ ಕರ್ಕೊಂಡೋಗಿ ಸೇರಿಸ್ತೀನಿ ಅಂತ ಆಸೆ ತೋರಿಸ್ದ. ಆ ಆಸೆಗೆ ಮರಳಾಗಿ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಅವನು ನನ್ನ ಕೈಲಿ ಮಾಡಬಾರ್ದು ಕೆಲಸ ಎಲ್ಲ ಮಾಡಿಸ್ಕೊಂಡ. ನನಗೆ ತಡ್ಕೊಳಕ್ಕಾಗಲಿಲ್ಲ. ಅಲ್ಲಿಂದ ಬಂದ್ಬಿಟ್ಟೆ. ಮಂಜು ಅವರೇ, ನನಗೆ ಒಂದೇ ಒಂದು ಆಸೆ ರೀ. ಒಂದೇ ಒಂದ್ಸಲ ನನ್ನ ಹೆಂಡತಿ ಮಕ್ಕಳನ್ನ ನೋಡಬೇಕು ಅಷ್ಟೇ. ನನಗೆ ಬೇರೆ ಏನೂ ಬೇಕಾಗಿಲ್ಲ.
ಈ ವೈದೇಹಿದ್ ಯಾಕೋ ತುಂಬಾ ಅತಿಯಾಗಿದೆ. ನನ್ನನ್ನೇ ಬುಗುರಿ ಆಡಿಸ್ತಾ ಇದ್ದಾಳೆ. ಸೋಲು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರೋ ನನಗೆ ಸೋಲು ಅಂದ್ರೆ ಹೀಗಿರುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದಾಳೆ. ಅಲ್ಲ, ಮೊಬೈಲಲ್ಲಿ ಅದೊಂದು ವಿಡಿಯೋ ಇಟ್ಕೊಂಡು ನನ್ನನ್ನ ಎಷ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಅವಳು ಏನ್ ಹೇಳಿದ್ರು ಮಾಡ್ಬೇಕಾಗಿ ಬರ್ತಾ ಇದೆ. ಅವಳು ಕುಣಿಸ್ದಾಗೆಲ್ಲ ನಾನು ಕುಣಿಬೇಕಾಗಿದೆ. ಅವಳು ಇಷ್ಟೆಲ್ಲ ಪ್ಲಾನ್ ಮಾಡಿರ್ಬೇಕಾದ್ರೆ ನಾನು ಅವಳನ್ನ ಹೆದರ್ಸಕ್ಕೆ ಏನಾದ್ರೂ ಪ್ಲಾನ್ ಮಾಡಲೇಬೇಕು. ಅವಳನ್ನ ಮೀರ್ಸೋ ಅಂತ ಪ್ಲಾನ್ ಏನಾದ್ರೂ ಯೋಚನೆ ಮಾಡಲೇಬೇಕು. ಏನ್ ಮಾಡೋದು? ಎಸ್, ಇದೇ ಕರೆಕ್ಟ್. ಆಫ್ಟರ್ ಆಲ್ ಒಂದು ವಿಡಿಯೋ ಇಟ್ಕೊಂಡು ನನ್ನನ್ನು ಇಷ್ಟೆಲ್ಲ ಆಟ ಆಡಿಸ್ತಾ ಇದೆಯಾ ಅಲ್ವಾ? ನನ್ನ ಹತ್ರ ನಿನ್ನ ಸೂರ್ಯನಾರಾಯಣ ಇದ್ದಾನೆ. ಅವನನ್ನ ಬಳಸ್ಕೊಂಡು ನಾನು ನಿನ್ನನ್ನ ಆಟ ಆಡಿಸ್ತೀನಿ. ಈಗ ನೋಡ್ತಾ ಇರು. ಆ ವಿಡಿಯೋಯಿಂದ ಅವಳು ನನ್ನ ಮೇಲೆ ಹೇಗೆ ಅಧಿಕಾರ ಚಲಾಯಿಸ್ತಾ ಇದ್ದಾಳೋ ಹಾಗೆ ನಾನು ಮತ್ತೆ ನನ್ನ ಅಧಿಕಾರನ ಗಟ್ಟಿ ಮಾಡ್ಕೋತೀನಿ. ನನ್ನ ಹತ್ರ ಏನಾದರೂ ಬಾಲ ಬಿಚ್ಚಿದ್ರೆ ಸೂರ್ಯನಾರಾಯಣನ್ನ ಮುಗಿಸ್ತೀನಿ ಅಂತ ಹೇಳ್ತೀನಿ. ಸ್ಟಾರ್ಟ್ ಮಾಡು ಗಾಡಿನ. ಸುಹಾಸಿನಿ, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ನಾನು ಹೆಚ್ಚಿಗೆ ಸಮಯ ತಗೊಳ್ಳಲ್ಲ ಅಗ್ನಿ ಅವರೇ. ಇಲ್ಲಿ ವೈದೇಹಿ ತುಂಬ ಮೆರಿತಾ ಇದ್ದಾಳೆ. ಹೇಗೂ ಆ ಸೂರ್ಯನಾರಾಯಣ ನಿಮ್ಮ ಹತ್ರ ಇದ್ದಾನಲ್ಲ, ಇವಳೇನಾದರೂ ಇಲ್ಲಿ ಬಾಲ ಬಿಚ್ಚಿದ್ರೆ ಅಲ್ಲಿ ಸೂರ್ಯನಾರಾಯಣನ ಕತೆ ಮುಗಿಯುತ್ತೆ ಅಂತ ಇವಳನ್ನ ಹೆದರಿಸ್ತೀನಿ. ಸುಹಾಸಿನಿ, ಒಂದು ನಿಮಿಷ. ಹಾಂ, ಹೇಳಿ. ಆ ಸೂರ್ಯನಾರಾಯಣ ನನ್ನ ಹತ್ರ ಇಲ್ಲ. ನಮ್ಮ ಅಡ್ಡದಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ನೀವು ತಮಾಷೆ ಮಾಡ್ತಾ ಇಲ್ಲ ತಾನೆ? ನಾನು ಯಾಕೆ ನಿನ್ನ ಹತ್ರ ತಮಾಷೆ ಮಾಡ್ಲಿ? ಸೂರ್ಯನಾರಾಯಣ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಈಗ ಹೇಳೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ಅಲ್ಲ, ನಿಮ್ ಹುಡುಗರು ಅಷ್ಟೊಂದು ಇನ್ಕೇಪಬಲ್. ಒಬ್ಬ ವ್ಯಕ್ತಿನ ಕಾವಲು ಕಾಯೋದಕ್ಕಾಗ್ಲಿಲ್ವಾ? ನಾನು 25 ವರ್ಷ ಕೂಡ ಹಾಕಿದ್ದೆ. ನಿಮ್ಗೆ 25 ದಿನ ನೋಡ್ಕೊಳ್ಳೋದಕ್ಕಾಗ್ಲಿಲ್ಲ ಅಲ್ಲ? ಅದು ಅಲ್ಲದೆ ಸ್ಟಾರ್ಟ್ ಮಾಡು ಗಾಡಿನ. ಯಾಕತ್ತೆ ಗಾಬರಿ ಆಗಿದ್ದೀರಾ? ಯಾರ್ದು ಫೋನು? ನಿನ್ಗೆ ಯಾಕದೆಲ್ಲ? ನಿನ್ಗೇನು ಕೆಲಸ ಇಲ್ಲಿ? ನೀನು ಯಾಕೆ ಬಂದೆ ನನ್ನ ರೂಮ್ ಹತ್ರ? ಅಲ್ಲ, ಯಾರನ್ನೂ 25 ವರ್ಷ ಕೂಡಾಕಿತ್ತೆ ಅಂತ ಹೇಳ್ತಿದ್ರಲ್ಲ, ಯಾರನ್ನ? ಅತ್ತೆ, ನಿಮ್ಮನ್ನೇ ಕೇಳ್ತಿರೋದು. ಯಾಕೆ ಸೈಲೆಂಟ್ ಆಗಿದ್ದೀರಾ? ಅಂದಾಗೆ ಸುಹಾಸಿನಿ ಫೌಂಡೇಶನ್ ಕೆಲಸಗಳೆಲ್ಲ ಶುರುವಾಗಿದೆ ತಾನೆ? ಹಾಂ, ಅವತ್ತು ನಿಮ್ಮ ಸುಹಾಸಿನಿ ಫೌಂಡೇಶನಿಂದ ಒಬ್ಬ ರೌಡಿ ಬಂದು ಹೇಳ್ತಿದ್ನಲ್ಲ, 25 ವರ್ಷದಿಂದ ಯಾರನ್ನೂ ಕೂಡಾಕಿದ್ದೆ ಅಂತ. ಯಾರನ್ನ ಅತ್ತೆ? ಏನೇನೋ ಮಾತಾಡಬೇಡ ಅಮೂಲ್ಯ. ನಾನು ಯಾಕೆ ಯಾರನ್ನಾದರೂ ಕೂಡ ಹಾಕ್ಲಿ? ಅತ್ತೆ, ಈ ಮನೆಯಲ್ಲಿ ನಿಮ್ಮ ಪಾತ್ರ ಏನು, ನಿಮ್ಮ ಪವರ್ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಈ ಮನೆನ ಉಳಿಸೋದಕ್ಕೆ ಪ್ರಯತ್ನ ಪಡಿ, ಅಳಿಸೋದಕ್ಕಲ್ಲ. ಎಷ್ಟು ಅಹಂಕಾರ ಬಂದಿದೆ ಇವಳಿಗೆ, ಕಲಿಸ್ತೀನಿ. ನಿನಗೆ, ಆ ವೈದೇಹಿಗೆ ಎಲ್ಲರಿಗೂ ಸರಿಯಾದ ಪಾಠ ಕಲಿಸ್ತೀನಿ.